ಹಾಗಾಗಿ ನಮ್ಮ ಸುರು ಸ್ಟಾಕೀಸ್ ಈ ಒಂದು ಬ್ಯಾನರ್ ನಡಿಯಲ್ಲಿ ವಿಕಲ್ಪ ಚಿತ್ರವನ್ನ ನಿರ್ಮಾಣ ಮಾಡಿರೋದು ಇಂದಿರಾ ಶಿವಸ್ವಾಮಿ ಅವರು. ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಬ್ಬ ನಿರ್ಮಾಪಕಿ ಹೊರಹೊಮ್ಮಿದ್ದಾರೆ ಈ ಸಿನಿಮಾದ ಮುಖೇನ. ಇವತ್ತು ನಮ್ಮ ವಿಕಲ್ಪ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಿರ್ದೇಶಕರು ಜಯತೀರ್ಥ ಸರ್ ನಮ್ಮ ಜೊತೆಯಾಗಿದ್ದಾರೆ. ಸರ್, ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ. ವಿಕಲ್ಪ ತಮಗೆಲ್ಲ ಗೊತ್ತಿರಬಹುದು, ವಾಸ್ತವ ಹಾಗೂ ಕಲ್ಪನೆಗಳ ನಡುವಿನ ಸ್ಥಿತಿಯನ್ನು ವಿಕಲ್ಪ ಅಂತ ಕರೀತಾರೆ. ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ಪ್ರಾಯಶಃ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಯತೀರ್ಥ ಸರ್ ಒಂದು ಆಪ್ಟ್ ಅತಿಥಿ ಅಂತ ಭಾವಿಸ್ತೀನಿ. ಯಾಕಂದ್ರೆ ಒಲವೆ ಮಂದಾರ, ಬ್ಯೂಟಿಫುಲ್ ಮನಸ್ಸುಗಳು, ಕೈವಾ, ಬನಾರಸ್, ಬೆಲ್ ಬಾಟಮ್, ಎಂದೆಂದಿಗೂ ಈ ಎಲ್ಲ ಸಿನಿಮಾಗಳಲ್ಲೂ ಒಂದ ಹ್ಯೂಮನ್ ಎಮೋಷನ್ಸ್ ಜೊತೆ ಅವರು ಪ್ರಯೋಗ ಮಾಡಿರ್ತಾರೆ ಅಥವಾ ಸೈಂಟಿಫಿಕ್ ಆಗಿ ಸಿನಿಮಾನ ಮಾಡಿರ್ತಾರೆ. ನಾವು ಬನಾರಸ್ ನೋಡಿದ್ರೆ ಗೊತ್ತಾಗುತ್ತೆ, ಟೈಮ್ ಟ್ರಾವೆಲಿಂಗ್ ಸಬ್ಜೆಕ್ಟ್. ಹಾಗಾಗಿ ಸರ್, ನಿಮ್ಮ ಸಿನಿಮಾಗಳನ್ನ, ನಿಮ್ಮ ಹಾಡುಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿರೋರು. ನಮ್ಮ ವಿಕಲ್ಪ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್. ವಿಕಲ್ಪ ಈ ಚಿತ್ರದ ಹೊಸ ಕಲಾವಿದರಿಗೆ ತುಂಬ ಹೃದಯದಿಂದ ನಾನು ಚಿತ್ರರಂಗಕ್ಕೆ ಸ್ವಾಗತ ಮಾಡ್ತೀನಿ. ಒಳ್ಳೆಯದಾಗಲಿ. ಅತಿ ಹೆಚ್ಚು ಇದು ಜನ ವೀಕ್ಷಿಸುವ ಹಾಗಾಗಿ ನೀವು ಪಟ್ಟ ಶ್ರಮ ಮತ್ತು ನೀವು ಹಾಕಿರುವ ಹಣ ಎಲ್ಲವೂ ನಿಮಗೆ ಮರಳಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮೊದಲಿಗೆ ಟ್ರೈಲರ್ ಲಾಂಚ್ ಮಾಡಿಬಿಡೋಣ ಅಲ್ವಾ? ಟ್ರೈಲರ್ ಲಾಂಚ್ ಆಗಲಿ, ಇನ್ವಿಟೇಷನ್ನು ಜನರಿಗೆ ಈ ಇನ್ವಿಟೇಷನ್ನು ಆಕರ್ಷಕವಾಗಿ ಕಂಡು ಅತಿ ಹೆಚ್ಚು ಜನ ಥಿಯೇಟರ್ಗೆ ಬರೋದಾಗಲಿ ಅಂತ ಹೇಳಿ ಆಶಿಸ್ತೀನಿ. ಆಲ್ ದ ಬೆಸ್ಟ್. ಧನ್ಯವಾದಗಳು ಜಯತೀರ್ಥ ಸರ್. ಈಗ ವಿಕಲ್ಪ ಸಿನಿಮಾದ ಟ್ರೈಲರ್ ನೋಡುವಂತಹ ಸಮಯ. ಸೈಕಾಲಜಿಕಲ್ ಥ್ರಿಲ್ಲರ್ ಅನ್ನೋದು ಟ್ರೈಲರ್ ನೋಡೋದಕ್ಕಿಂತ ಮುಂಚೆ ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಒಂದು ಕ್ರಾಫ್ಟಿಂಗ್ ಇದೆ, ಒಂದು ಅಚ್ಚುಕಟ್ಟಾದ ಕ್ರಾಫ್ಟಿಂಗು. ಈ ಚಿತ್ರದಲ್ಲಿ ಇವರು ಬಳಸಿದ ರೀತಿ, ಮ್ಯೂಸಿಕನ್ನು ಬಳಸ್ಕೊಂಡಿರೋ ರೀತಿ, ಶಾರ್ಟ್ಸ್ಗಳನ್ನ ಎಡಿಟ್ ಮಾಡಿರೋ ರೀತಿ, ಪಾತ್ರಗಳನ್ನು ಅದರೊಳಗಡೆ ಒಂದಷ್ಟು ಯಕ್ಷಗಾನ, ಒಂದು ರೀತಿ ಕಲೆಯನ್ನು ಕೂಡ ಅಲ್ಲಿ ಶೋಕೇಸ್ ಮಾಡಿ ಎಲ್ಲವನ್ನ ಒಂದು ಕುತೂಹಲ ಹುಟ್ಟಿಸುವ ಮಟ್ಟಿಗಂತೂ ಈ ಸಿನಿಮಾ ನೋಡೋಣ, ಪೂರ್ತಿ ನೋಡೋಣ ಅನ್ನುವಷ್ಟು ಮಟ್ಟಿಗಂತೂ ಈ ಚಿತ್ರವನ್ನ ತುಂಬಾ ಕ್ರಾಫ್ಟಿಂಗ್ ಆಗಿ ಕಾಣಿಸ್ತಾ ಇದೆ, ಕುತೂಹಲಭರಿತವಾಗಿದೆ. ಆಲ್ ದ ಬೆಸ್ಟ್. ಯಾರು ಕೂಡ ಇಲ್ಲಿ ಹೊಸದಾಗಿ ನಟನೆ ಮಾಡಿದ್ದಾರೆ ಅನ್ನೋ ಥರ ಏನು ಅನ್ನಿಸ್ಲಿಲ್ಲ. ಪ್ರತಿಯೊಬ್ಬರು ಒಂದು ಸಹಜವಾದ ಪಾತ್ರದಲ್ಲಿ ಲೀನವಾಗಿದ್ದಾರೆ ಅನ್ನೋ ಥರ ಅನ್ನಿಸ್ತು. ಮೇಡಮ್ ಅವರಂತೂ ಬಹಳ ದೊಡ್ಡ ನಟಿ. ಅವರು ಅವರೊಬ್ಬರೇ ಪರಿಚಿತವಾದ ಮುಖ. ಮಿಕ್ಕಿದ್ದೆಲ್ಲವೂ ಕೂಡ ತುಂಬಾ ನ್ಯಾಚುರಲ್ ಆಗಿ ನನಗೆ ಇನ್ನೊಬ್ಬರು ಯಾರು ಕಾರಲ್ಲಿ ಕೂತ್ಕೊಂಡು ಇದು ಮಾಡ್ತಾರಲ್ಲ, ಅವರು ಆ ಪಾತ್ರವು ಬಹಳ ಸಹಜ ಅನ್ನಿಸ್ತು. ಹೀಗೆ ಸುಮಾರು ಸಹಜತೆಯನ್ನ ಕಂಡುಕೊಂಡ ಜೊತೆಗೆ ಒಂದು ತುಂಬಾ ಅಟ್ರಾಕ್ಟಿವ್ ಆದಂತ ಒಂದು ಟ್ರೈಲರ್ ಅಂತ ನಾನು ಅನ್ಕೊಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಜಯತೀರ್ಥ ಸರ್. ಜಯತೀರ್ಥ ಸರ್ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾತನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇವತ್ತು ಸ್ವಲ್ಪ ಶಾರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ದೇಶಕರನ್ನ ಮಾತನಾಡ್ಸೋಣ. ನಿರ್ದೇಶಕರು ಅವರೇ ಹಾಗೂ ಹೀರೋನು ಅವರೇ. ಸರ್, ಯಾವ ಪಾತ್ರಧಾರಿಯಾಗಿ ಮಾತನಾಡ್ತೀರಿ ವಿಕಲ್ಪ ಬಗ್ಗೆ? ಹೀರೋ ಅನ್ನೋ ವರ್ಡು ಡಾಕ್ಟರ್ಸ್ ಅಂಡ್ ಸೋಲ್ಜರ್ಸ್ ಆರ್ ಹೀರೋಸ್ ಅಂತೀನಿ ನಾನು. ವಿ ಆರ್ ಜಸ್ಟ್ ಆಕ್ಟರ್ಸ್. ಓಯ್ ಬರ್ರಿ ಬರ್ರಿ ಬರ್ರಿ. ನೀವೆಲ್ಲ ಹೋಗಿದ್ರಿ? ಅವ್ರು ಹೋಗಿ 4 ವರ್ಷ ಆಯ್ತು. ಅಲ್ಲ, ಯಾಕೆ ಇಷ್ಟು ಲೇಟು? ಅದು ನಮ್ಮ ಊರಾಗ ಬಹಳ ಮಳೆ ರೀ. ಹೊಳೆ ಎಲ್ಲ ತುಂಬಿ ಹೋಗ್ಬಿಟ್ಟೈತಿ. ದೋಣಿ ಬಿಡು ಅಂದೆ, ದೋಣಿ ಬಿಡಕ್ಕಲ್ಲ ಅಂತ ಕಾಲ ಹೊಳಿ ಕೆಡಿ ಬಿಡ್ಬೇಕ. ಈಟ್ಕಿಂತ ಬಂದ್ಬಿಟ್ಟೆ ನಾನು ಗಂಟ್ ಬಿಡಿಯಾಗ ಬರ್ಬೇಕು ಅಂತ. ಒಂದ್ 15-20 ದಿವಸ ಆಗಿತ್ರಿ. ಬಟ್ಟೆ ತೊಳಿದೆ, ಈಚೆ ಬೇಲೆಗೆಲ್ಲ ಒಣಸ್ಕೊಂಡು ಒಳ್ಳೆ ಬೆಳಕ್ಕಿ ಮಟ್ಟಿ ಬಂದಿ ನೋಡಿ. ಸರಿ, ಬನ್ನಿ 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 ಪ್ಲೀಸ್. ಇವರು ಒಡ್ಡಿನಗದ್ದೆ ಗಣಪತಿ ಹೆಗಡೆ ಅಂತ ಬೊಮ್ಮ ಪಾತ್ರಧಾರಿ ಜಯತೀರ್ಥ ಸರ್ ಹೇಳಿದ್ರು ತುಂಬಾ ರಿಯಲಿಸ್ಟಿಕ್ ಆಗಿ ಅಭಿನಯಿಸಿದ್ದಾರೆ ಅಂತ. ಬಟ್ಟೆ ತುಂಬಾ ಶುಚಿಯಾಗಿ ಒಗೆದುಕೊಂಡೇ ಬಂದಿದ್ದಾರೆ ಶಿಸ್ತಿಯಿಂದ. ನಿಜವಾಗ್ಲೂ ಬಂದಿದಾರಾ? ವಿಕಲ್ಪ ಇರ್ಬೋದು ಸರ್. ಹೌದು, ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಬಟ್ ಎಲ್ಲರೂ ಮಾತಾಡಾದ್ಮೇಲೆ ನಾನು ಮಾತಾಡ್ತೀನಿ. ಹೌದಾ ಸರ್? ಓಕೆ. ಆಮೇಲೆ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಪ್ರೆಸೆನ್ಸ್ ಇದೆ. ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಅಂತ. ನಾನು ಲಾಸ್ಟ್ ಟೈಮ್ ಟೀಸರ್ ರಿಲೀಸ್ ಅಲ್ಲಿ ಹೇಳಿದ್ದೆ, ನಾವು ರೆನೌಂಡ್ ಸೈಕ್ಯಾಟ್ರಿಸ್ಟ್ಗಳ ಕನ್ಸಲ್ಟೇಷನ್ ಮೇಲೆನೆ ಈ ಸಿನಿಮಾವನ್ನು ಕಾಂಡಕ್ಟ್ ಮಾಡಿದೀವಿ ಅಂತ. ಅದು ಸುಳ್ಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಡಾಕ್ಟರ್ನೇ ಕರ್ಕೊಂಡ್ ಬಂದಿದ್ವಿ. ಅವರೇ ಸೈಕ್ಯಾಟ್ರಿಸ್ಟ್, ನಮ್ಮ ಅಡ್ವೈಸರ್.
ಆ್ಯಂಡ್ ಶಿ ಇಸ್ ಅ ವೆಲ್ ನೋನ್ ಸೈಕ್ಯಾಟ್ರಿಸ್ಟ್. ಮತ್ತೆ ಅವರೊಂದು ಪಾತ್ರವನ್ನು ಮಾಡಿಸಿದೀವಿ ಒತ್ತಾಯ ಮಾಡಿ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ವಿಲ್ ಸ್ಟಾರ್ಟ್ ವಿತ್ ಹರ್. ಥ್ಯಾಂಕ್ ಯು ಸರ್. ಡಾಕ್ಟರ್ ಪ್ರಕೃತಿ ನಾರಾಯಣ ಸ್ವಾಮಿ ಮೇಡಮ್, ವಿಕಲ್ಪ ಹೇಗೆ ಅನಿಸ್ತು ಟ್ರೇಲರ್ ನೋಡಿದ್ದು? ಸರ್ ನಿಮ್ಮಿಂದ ತಗೊಂಡಿದ್ದು ಇನ್ಪುಟ್ಸ್ ಏನಾದರೂ ಕಾಣಿಸ್ತಿದ್ಯಾ ತೆರೆ ಮೇಲೆ? ಹೌದು, ನಾನು ಅದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಟ್ರೇಲರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ. ಟೀಸರು ಇಟ್ ವಾಸ್ ಲೈಕ್ ತುಂಬ ಅಟ್ರಾಕ್ಟಿವ್ ಆಗಿ ಲೈಕ್ ಎಸ್ ವಿ ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೇಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಪೃಥ್ವಿ ಅವರು ಫಸ್ಟ್ ಟೈಮ್ ನನಗೆ ಕತೆ ಹೇಳೋತ್ತಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ಕತೆ. ಸೊ ಅದಾದಮೇಲೆ ಅವರು ಮಾಡ್ತಾ ಇದ್ದಿದ್ದು ಪ್ರಿಪ್ರೇಷನ್ಸು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅವ್ರು ನನಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ತುಂಬ ಪ್ರೋತ್ಸಾಹಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅವಾಗವಾಗ ಅವರು ನನಗೆ ಸಲಹೆಗಳು ಕೇಳ್ತಾ ಇದ್ರು. ಸೊ ಸಡನ್ನಾಗಿ ಅವರಿಗೆ ಹೊಳಿತಾ ಇತ್ತು. ಸೊ ಸಡನ್ನಾಗಿ ಫೋನ್ ಮಾಡಿ ಇದು ಹಿಂಗಿದ್ರೆ ಸರಿನಾ ಹಾಗೆ ಅಲ್ಲ. ಸೊ ತುಂಬ ಆದಷ್ಟು ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ for the movie, and I have seen all of them working very hard, so I wish them all the very best. Thank you. ಥ್ಯಾಂಕ್ ಯು ಡಾಕ್ಟರ್ ಪ್ರಕೃತಿ ಅವರಿಗೆ. ನೋಡಿರ್ತೀರಿ, ಕೇಳಿರ್ತೀರಿ ಈ ರೀತಿಯಾದಂಥ ಕೇಸಸ್ಗಳನ್ನ ನೀವು ಫೇಸ್ ಮಾಡಿದ್ರು? ವಿಕಲ್ಪ ಕೇಸಸ್ಸು ತುಂಬ ಥರದಿರ್ತವೆ. ಸೊ ಅದೇ ಅಂತ ಅದು ನಮ್ಮ ಪೃಥ್ವಿರಾಜ್ ಅವರ ಕತೆ, ಅದು ಅವರು ಬರೆದಿರೋ ಕತೆ. ಬಟ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಂತೂ ಕಾಣ್ತೀವಿ. ನಿಮ್ಮ ಇನ್ಪುಟ್ ಎಷ್ಟು ಕಾಣ್ಬೋದು ನಾವು ಆನ್ ಸ್ಕ್ರೀನ್? ಅದು ಅವ್ರಿನ್ನೂ ಸಿನಿಮಾ ನೋಡಿಲ್ಲ, ಬಟ್ ಅಂದರೆ ವಿ ವಾಂಟೆಡ್ ಟು ಬಿ ಫ್ಯಾಕ್ಚುಲಿ ಕರೆಕ್ಟ್. ಕೆಲವೊಂದು ವಿಷಯದಲ್ಲಿ ಸುಮಾರು ವಿಷಯದಲ್ಲಿ ನಾವು ಫ್ಯಾಕ್ಚುಲಿ ಕರೆಕ್ಟ್ ಆಗಿರ್ಬೇಕು. ಅವ್ರು ಬರೆಯೋ ಪ್ರಿಸ್ಕ್ರಿಪ್ಷನ್, ಆ ಪ್ರಿಸ್ಕ್ರಿಪ್ಷನಿಂದ ಬರೋ ಸೈಡ್ ಎಫೆಕ್ಟ್ಸ್, ಈ ಮಾತ್ರೆ ತಗೊಂಡ್ರೆ ಇದೇ ಆಗುತ್ತೆ ಅಂತ ಸುಮ್ಮನೆ ಏನೋ ಹಗುರವಾಗಿ ಹೇಳಬಾರದು ಅನ್ನೋದು. ಮತ್ತು ಆ ಸ್ಪೇಸಿಗೆ ನಾವು ಒಂದು ಬೆಲೆ ಕೊಡಬೇಕಾಗತ್ತೆ, ಮಾನಸಿಕ ಸ್ಥಿತಿಗೆ. ಅದನ್ನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ದೀವಿ. ನೀವು ಆ್ಯಕ್ಟ್ ಮಾಡಬೇಕು ಅನ್ಸಿದ್ಯಾ? ಆ್ಯಕ್ಟ್ ಮಾಡಿ ಅಂತ ಹೇಳಿ ಒತ್ತಾಯ ಆಯ್ತಾ ಅಥವಾ ನಿಮಗೆ ಆಸಕ್ತಿ ಇತ್ತಾ? ಇಲ್ಲ, ನಾನು ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಇದ್ದವಳೆ. ಸೊ ಭರತನಾಟ್ಯನೂ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಮೊನೋ ಆ್ಯಕ್ಟಿಂಗ್ ಹಾಗೆಲ್ಲ ಮುಂಚೆ ಮಾಡ್ತಾ ಇದ್ದೆ. ಸೊ ಅದರಿಂದ ಲೈಕ್ he knew that I would act, but he taught me how to act also. So ಮುಂಚೆ ಎಲ್ಲ ಚಿಕ್ಕ ಚಿಕ್ಕ ನಾಟಕಗಳು ಅದು ಮಾಡ್ತಾ ಇದ್ದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರು ನನಗೆ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಟು ಆಕ್ಟರ್, ಈಗ ಧನ್ಯವಾದಗಳು. ಈಗ ರಿಯಲ್ ಮೇಡಮ್, ಸೊ ಒಂದು ಪ್ರಬುದ್ಧ ಪಾತ್ರದಲ್ಲಿ ತಾವು ಕಾಣಿಸ್ತಾ ಇದ್ದೀರಿ. ಹೇಗೆ ಕಾಣಿಸ್ತಿದ್ರು ಹಾಗೆ ತೆರೆ ಮೇಲೆ ಕಾಣಿಸ್ತಿದ್ದೀರಿ. ಸೊ ವಿಕಲ್ಪ ಬಗ್ಗೆ ಏನು ಹೇಳ್ತೀರಿ? ವಿಕಲ್ಪ ಚಿತ್ರ ತುಂಬ ಚೆನ್ನಾಗಿ ವೆಲ್ ಪ್ರೆಪ್ಡ್ ಪ್ರಾಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಥೆ ಇವ್ರು ನನಗೆ ನರೇಟ್ ಮಾಡುವಾಗ ಈಸ್ ಅ ವೆರಿ ಗುಡ್ ನರೇಟರ್. ಡಾಕ್ಟರ್ ಪ್ರಕೃತಿ ಹೇಳಿದ ಹಾಗೆ ತುಂಬ ಚೆನ್ನಾಗಿ ಕಥೆಯನ್ನು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಕಥೆಯನ್ನು ಹೇಳಿದಾರೋ ಅಷ್ಟೇ ಚೆನ್ನಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪಾತ್ರನ ಮಾಡಲಿಕ್ಕೆ ನಾವು ಯಾವುದೇ ಪಾತ್ರ ಮಾಡಿದ್ರು ಒಂಥರ ಕಂಡೀಷನ್ಡ್ ಆಗಿಬಿಟ್ಟಿರ್ತೀವಿ ಒಂದು ರೀತಿಯ ಪಾತ್ರವನ್ನು ಮಾಡುವಾಗ. ಬಟ್ ಈ ಪಾತ್ರ ಮಾಡೋಕ್ಕೆ ಒಂಥರ ಅನ್ಲರ್ನ್ ಮಾಡಬೇಕಿತ್ತು. ಎಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೈಲ್ ಆಫ್ ಟಾಕಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಅನ್ಲರ್ನ್ ಮಾಡಿ ಫ್ರೆಶ್ ಲರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಒಂದು ಟ್ರೈನಿಂಗ್ ಆಯಿತು. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಅವರು ನೀವು ಭೇಟಿ ಮಾಡಿದ್ರ ಮುಂಚೆ, ಸಿನಿಮಾ ಶೂಟಿಂಗ್ ಮುಂಚೆ? ಯಾರನ್ನ? ಡಾಕ್ಟರ್ ಪ್ರಕೃತಿನ ಭೇಟಿ ಮಾಡಿರಲಿಲ್ಲ, ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಖುಷಿ ಆಯಿತು. ವಿ ಬಂಪ್ಡ್ ಇನ್ ಟು ಈಚ್ ಅದರ್ ಲಿಫ್ಟಲ್ಲಿ. ಸೊ ಖುಷಿ ಆಯಿತು. ಅವ್ರು ಹೇಳಬೇಕು ನೋಡಿ ಪಾತ್ರ ಹೇಗಾಗಿದೆ ಅಂತ. ಒರಿಜಿನಲ್ ಡಾಕ್ಟರ್, ರೀಲ್ ಡಾಕ್ಟರ್ ಪಾತ್ರ ಹೇಗಾಗಿದೆ ಅಂತ ನೋಡಿ ಅವ್ರು ಹೇಳಬೇಕು. ಕಾಸ್ಟ್ಯೂಮ್ ಒಂದೇ ಥರ ಇದೆ. ಹೌದು, ಒಂದೇ. ಎಸ್, ಥ್ಯಾಂಕ್ ಯು ಹರಿಣಿ ಮೇಡಮ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಸೊ ಪಾತ್ರಧಾರಿ, ನಾಯಕ ನಟಿ, ಸೊ ಹೇಗೆ ಅನಿಸ್ತಿದೆ ಈಗ ಟ್ರೇಲರ್ ನೋಡಿ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭ ಸಂಜೆ. ಟ್ರೇಲರ್ ನೋಡಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇದು ಅಂದರೆ ಮುಂಚೆ ಹೇಳ್ದಂಗೆ ಇದು ನಂದು ಮೊದಲನೇ ಮೂವಿ. ಆ್ಯಂಡ್ ಪೃಥ್ವಿ ಸರ್ದು ಈ ಕತೆ ಅವ್ರು ಯಾವಾಗಲೂ ಹೇಳೋದು, ಕತೆ ಹೀರೋ, ಇದರಲ್ಲಿ ಪ್ರತಿಯೊಂದು ಪಾತ್ರನೂ ಹೀರೋ ಅಂತ. ಅವ್ರದ್ದು ವಿಷನ್ ಹೇಗಿತ್ತು ಅಂತಂದರೆ
ಯಾವಾಗ್ಲೂ ಹೇಳೋರು ಇವಾಗ ಒಂದ್ ಕತೆ, ಇವಾಗ ನಾವು ಸಮುದ್ರ ಸಾಗರ ಅಂತ ಏನ್ ಹೇಳ್ತೀವಿ, ಒಂದ್ ಕತೆ ಸಾಗರದ ತರ ಅಲ್ಲಿ ಬಂದು ಸೇರೋ ನದಿಗಳೆಲ್ಲ ಪಾತ್ರಗಳು, ಅದ್ ಎಲ್ಲಿ ಹುಟ್ಟುತ್ತೋ ಅಲ್ಲಿ ಭಾವನೆಗಳು ಅಂತ ನೀನ್ ಕಲ್ಪನೆ ಮಾಡ್ಕೋ ಹೋಗೋಕ್ಕಿಂತ ಮುಂಚೆ ಅಥವಾ ಏನೇ ಮಾಡೋಕ್ಕಿಂತ ಮುಂಚೆ ಅಂತ. ಅವರು ಇವಾಗ ನನ್ಗೆ ಆಕ್ಟ್ ಮಾಡಕ್ಕೆ ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ರು. ಕೆಲವೊಂದು ಸೂಕ್ಷ್ಮತೆಗಳಿರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಪ್ರಾಬಬ್ಲಿ ಅವ್ರು ಹೇಳ್ಕೊಟ್ಟಂತ ಸೂಕ್ಷ್ಮತೆಯಿಂದ ನೀವು ಸ್ಕ್ರೀನ್ ಮೇಲೆ ಸಮುದ್ರತೆಯನ್ನೇ ಕಾಣ್ತೀರಾ ಹೊರತು ನಾಗಶ್ರೀ ಹೆಬ್ಬಾರ್ ಅಲ್ಲ ಅಂತ ಅನ್ಕೊಂತೀನಿ. ಪ್ರತಿಯೊಬ್ರು ಅಷ್ಟೇ, ಡಾಕ್ಟರ್ ಪ್ರಕೃತಿ ಅವ್ರು ಇರ್ಬೋದು, ಹರಿಣಿ ಮ್ಯಾಮ್ ಇರ್ಬೋದು, ಹಾಗೆ ಗಣಪತಿ ಸರ್ ಇರ್ಬೋದು, ಸ್ವರೂಪ್ ಅವ್ರು ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರೆಲ್ಲರ ಜೊತೆನೂ ತೆರೆ ಹಂಚ್ಕೊಂಡಾಗ ನನ್ಗೆ ಸಪೋರ್ಟಿವ್ ಆಗಿದ್ದಾರೆ. ಮೇನ್ ಆಗಿ ಪೃಥ್ವಿ ಸರ್ ಅಂತೂ ಅವರಿಗೆ ಕ್ಲಾರಿಟಿ ಇದೆ ಅಂತ ನನಗೆ ಅನ್ನಿಸ್ತು. ಅವ್ರ ಕತೆ ನರೇಟ್ ಮಾಡಿದಾಗ ಒಂದು ವಿಷನ್, ಒಂದು ಕ್ಲಾರಿಟಿ ಇದೆ, ಹೀಗೆ ಬರಬೇಕು ಪ್ರತಿಯೊಂದು ಪಾತ್ರಗಳು ಅನ್ನೋದೊಂದು ಕ್ಲಾರಿಟಿ ಇಟ್ಕೊಂಡೇ ಅವರು ಈ ಮೂವಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಜನವರಿ 30ಕ್ಕೆ ತೆರೆ ಕಾಣ್ತಿದೆ. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನ ನೋಡಿ, ನಿಮಗಳಿಗೆ ಇಷ್ಟ ಆದ್ರೆ ನಿಮ್ಮ ಪಕ್ಕದಲ್ಲಿದ್ದವರಿಗೂ ಹೇಳಿ, ಅವ್ರ ಅಭಿಪ್ರಾಯನೂ ಹಂಚ್ಕೊಳಕ್ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿದ್ದವ್ರು ಹೆಂಗೋ ಥಿಯೇಟರ್ ಒಳಗಡೆ ಬಂದಿರ್ತಾರೆ, ಪಕ್ಕದ ಮನೆಯವ್ರಿಗೆ ಅಲ್ಲ, ಇಲ್ಲಿ ಕೆಲವೊಬ್ರು ಹೋಗಿ ಥ್ಯಾಂಕ್ ಯು. ನಮ್ಮ ಪಟಾಕಿಗೆ ಒಂದು ಪ್ರಶ್ನೆ ಬರ್ತಿದೆ ನೋಡಿ. ನೀವು ಅದ್ ನೋಡಿದಾಗ ಅನ್ಸುತ್ತೆ ನನಗೆ ಏನೋ ಬೇರೆ ಶೇಡ್ ಇದೆ, ಅದು ಎಲ್ಲೋ ಟ್ವಿಸ್ಟ್ ತಗೊಳುತ್ತೆ ಅಂತ ಅನ್ಸುತ್ತೆ. ಅದನ್ನ ನೀವು ಮೂವಿ ನೋಡ್ಬೇಕು. ಇವಾಗ ಹೇಳ್ಬಿಟ್ರೆ ಕತೆ ರಿವೀಲ್ ಆಗುತ್ತೆ. ನೀವು ಸಿನಿಮಾದಲ್ಲೇ ನೋಡಿ ಹೇಗೆ ಅನ್ಸ್ತಂತೆ. ಧನ್ಯವಾದಗಳು ಸಮುದ್ಯತ. ನಾಗಶ್ರೀ ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ವಿಕಲ್ಪ, ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪೃಥ್ವಿಗೆ. ನನ್ನ ಪಾರ್ಟ್ ಏನು ಅಂತ ಒಂದು ಸ್ಟೋರಿ ಹೇಳಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಡೌಟ್ ಆಯಿತು, ನನಗೆ ಆಗತ್ತಾ ನಿಜವಾಗ್ಲೂ ಮಾಡೋಕ್ಕೆ ಅಂತ. ಬಟ್ ತೀಡಿ ಮಾಡಿಸಿದ್ದಾರೆ. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಟ್ರೈಲರಲ್ಲಿ ಸ್ವಲ್ಪ ಕಾಣಿಸ್ಕೊಂಡಿದ್ದೀನಿ. ಮೂವಿಲಿ ನನ್ನ ಕ್ಯಾರೆಕ್ಟರ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ದಯವಿಟ್ಟು ಎಲ್ಲ ಮೂವಿ ನೋಡಿ, ಎಲ್ಲರಿಗೂ ಹೇಳಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಧನ್ಯವಾದಗಳು ಪೂಜಾ. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಆರಾಮಿದ್ದೇನೆ. ಗಣಪತಿ ಹೆಗ್ಡೆ ವಡ್ಡಿನ ಗದ್ದೆ ಸರ್, ವಿಕಲ್ಪ ಬಗ್ಗೆ ಏನು ಹೇಳ್ತೀರಿ? ನಮಸ್ಕಾರ. ವೇದಿಕೆಯಲ್ಲಿ ಎಲ್ಲ ತುಂಬ ಜನ ನಟರಿದ್ದಾರೆ, ಹಿರಿಯವರಿದ್ದಾರೆ. ಆಮೇಲೆ ನಮ್ಮನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ನೀವು ತುಂಬ ಟಿ ವಿಯವರು, ಪತ್ರಿಕೆಯವರು ಎಲ್ಲರೂ ಬಂದಿದ್ದೀರಿ. ಕಳೆದ ಬಾರಿ ಇದೇ ವೇದಿಕೆಯಲ್ಲಿ ನಾವು ಬಂದಿದ್ವಿ. ಅದನ್ನು ತುಂಬ ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡ್ತೀರಿ. ನಿಮಗೆಲ್ಲ ತುಂಬ ಅನಂತ ಧನ್ಯವಾದಗಳು. ವಿಕಲ್ಪ ಅನ್ನೋ ಚಿತ್ರದಲ್ಲಿ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ಬರೆದ್ರು ಶ್ರೀಯುತ ಪೃಥ್ವಿರಾಜ್ ಸರ್. ಆ ಎಲ್ಲ ಸಂಭಾಷಣೆಗಳನ್ನ ಬರೀಬೇಕಾದ್ರೆ ಹೆಚ್ಚು ಕಡಿಮೆ ನಮ್ಮನೇಲೆ ಒಂದು 6 ತಿಂಗಳ ಪ್ರತಿ ದಿವಸ ಬೆಳಗ್ಗೆ 5:30, 6 ಗಂಟೆಗೆ ಬರ್ತಿದ್ರು. ಅವ್ರ ಮನೆ ನಮ್ಮ ಮನೆ ಹತ್ರ. ಅವರು ಲಾಕ್ಡೌನ್ ಇರೋ ಟೈಮ್ನಲ್ಲಿ ಇದನ್ನೆಲ್ಲ ತಯಾರು ಮಾಡಿದ್ದಾರೆ. ಕೆಲವೊಂದಿಷ್ಟು ಸಂಭಾಷಣೆಗಳು ಇದನ್ನು ಕೂಡ ನಾನು ಕೂಡ ಅದಕ್ಕೆ ಇಬ್ಬರು ಸೇರಿ ಮಾಡಿದ್ದೇವೆ. ಅಂದರೆ ಇಬ್ಬರು ಸಮಾನ ಮನಸ್ಥಿತಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳು. ಈ ಬೊಮ್ಮ ಅಂತಕ್ಕಂಥ ಪಾತ್ರದಲ್ಲಿ, ಬೊಮ್ಮ ಅಂತಂದ್ರೆ ಅರ್ಥ ಏನು ಕೇಳಿದರೆ ಅದು ಅದರ ಪಾರಿಭಾಷಿಕ ಶಬ್ದ ಬ್ರಹ್ಮ ಅಂತ. ಅದನ್ನ ನಮ್ಮ ಕೆಲವು ಹಳ್ಳಿ ಜನಗಳದು ಬ್ರಹ್ಮನ್ ತಗೊಂಡು ಹೋಗಿ ಬೊಮ್ಮನ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಅದು ತುಂಬ ಹಾಸ್ಯವಾಗಿರ್ಬೇಕು ಅಂತ ಅವರ ಇದಾಗಿತ್ತು. ನನಗೂ ಕೂಡ ಹಾಸ್ಯ ಪಾತ್ರಗಳನ್ನು ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಪೂರಕವಾದಂತಹ ಒಂದು ಆಕಾರ, ಆಕೃತಿ ಮತ್ತು ಆ ಪಾತ್ರದ ಒಳಗೆ ನಾನು ಹೋಗಲಿಕ್ಕೆ ಹೆಚ್ಚು ಕಡಿಮೆ ಒಂದು 6 ತಿಂಗಳ ತಗೊಂಡಿದ್ದೇನೆ. ಪ್ರತಿ ಬಾರಿ ಬಂದವ್ರು ಹೇಳ್ತಿದ್ರು, ಬೊಮ್ಮ ಅಂದರೆ ಹೀಗಿರಬೇಕು ಗಣಪತಿ ಅಣ್ಣ ಅಂತ. ಆಯಿತು ಅಂತ ಒಪ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ನಾನು ಪಕ್ಕಾ ಬೊಮ್ಮನೇ ಆಗಿದ್ದೆ. ಅದು ಸತ್ಯ. ಆ ಭಾವದ ಒಳಗೆ ಇಳ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು. ಅದು ನಿಮ್ಮ ದೃಷ್ಟಿಕೋನ, ನಮಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು. ಆಮೇಲೆ ಹಾಸ್ಯ ಅಂತಕ್ಕಂಥ ಕುರಿತ ಒಂದೆರಡು ಮಾತಾಡ್ತಾನೆ, ತಾವ್ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಸ್ಯ ಅನೇಕ ರೀತಿಯಲ್ಲಿ ಹಾಸ್ಯಗಳಿದ್ದಾವೆ. ಗಂಭೀರ ಹಾಸ್ಯ, ತಿಳಿ ಹಾಸ್ಯ, ಕೇವಲ ಅಭಿನಯದಲ್ಲಿ ತೋರಿಸ್ತಕ್ಕಂಥ ಹಾಸ್ಯ, ಇನ್ನು ಅಶ್ಲೀಲವಾದಂಥ ಹಾಸ್ಯ.
ಆ ಅಶ್ಲೀಲವಾದಂಥ ಹಾಸ್ಯಗಳನ್ನೆಲ್ಲ ಮಾಡಿದಾಗ ಏನಾಗ್ತದೆ ಕೇಳಿದ್ರೆ ಅದು ಹಾಸ್ಯ ಹೋಗಿ ಅಪಹಾಸ್ಯ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ನಾನು ಮೆಚ್ಚಿಕೊಂಡಂಥ ಒಬ್ಬ ಹಾಸ್ಯ ಕಲಾವಿದನನ್ನು ನಾನಿವತ್ತು ನೆನಪು ಮಾಡ್ಕೊಳ್ತೇನೆ. ಅವರು ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅವರು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರ ಸಂಗಾತಿಗಳಾಗಿ ಜಯ ಕರ್ನಾಟಕ ನಾಟಕ ಸಂಘವನ್ನು ನಡೆಸಿದವರು. ಸೀತಾರಾಮ ಶಾಸ್ತ್ರಿಗಳು ಟಿಪ್ಪನ್ನು ಮಾಡ್ತಿದ್ರು, ಅವರು ಮೀರ್ ಸಾಧಕನ ಪಾತ್ರ ಮಾಡ್ತಿದ್ರು. ಸಾಮಾನ್ಯ ನನ್ನ 20 ವರ್ಷದ ನಂತರದಲ್ಲಿ ಒಂದು 15-20 ವರ್ಷ ಅವ್ರು ಬದುಕಿ ಉಳಿದಿದ್ರು ಶಾಂತಕುಮಾರ್ ಹೆಗಡೆ ಅವರು. ಆದರೆ ಸೀತಾರಾಮ ಶಾಸ್ತ್ರಿ ಅವರು ತೀರ್ಕೊಬಿಟ್ಟಿದ್ರು. ಅವರ ಟಿಪ್ಪು ಸುಲ್ತಾನನ ಮೀರ್ ಸಾಧಕ ಮತ್ತು ಮುದುಕನ ಮದುವೆಯ ಮುದುಕ ಕರ್ನಾಟಕ ರಂಗಭೂಮಿಯಲ್ಲಿ ಯಾರೂ ಆ ರೀತಿ ಮಾಡಲಿಲ್ಲ. ಯಾಕೆಂದರೆ ನನ್ನ ಇವತ್ತಿಗೂ ಆ ಕಣ್ಣಲ್ಲಿರ್ತಕ್ಕಂಥ ಪಾತ್ರ ಅಂದರೆ ನಾನು ಮೆಚ್ಕೊಳ್ಳೋದು ಅವ್ರನ್ನೊಬ್ಬರನ್ನೇ, ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅದೇ ರೀತಿಯಲ್ಲಿ ಗಂಭೀರವಾಗಿ ಪಾತ್ರ ಮಾಡ್ತಕ್ಕಂಥದ್ದು ಬಾಲ್ಯದಿಂದ ಕಲ್ತಿದ್ದೆ, ಅದನ್ನು ಸೀತಾರಾಮ ಶಾಸ್ತ್ರಿಯಿಂದ ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಹಾಸ್ಯ ಆ ಕ್ಷಣಕ್ಕೆ ಆ ಕ್ಷಣದಲ್ಲಿ ಹುಟ್ಟತಕ್ಕಂಥ ಒಂದು ಕ್ರಿಯೆ. ಅತ್ಯಂತ ಏನು ತೀಕ್ಷ್ಣ ಸ್ವಭಾವ ಬೇಕು, ಮಾತಿನಲ್ಲಿ ಚತುರತೆ ಬೇಕು. ಅಂಥ ಹಾಸ್ಯವನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂತ ಹೇಳೋದನ್ನು 1-2-3 ಉದಾಹರಣೆಗಳನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಶಾಂತಕುಮಾರ್ ಹೆಗಡೆ ಅವ್ರನ್ನ ಸಾಮಾನ್ಯ ನಾನು ನನ್ನ 35ನೇ ವಯಸ್ಸಿನಲ್ಲಿ ಹೋಗಿ ಸೊರಬಾದವರು ಅವರು ಎಲ್ಲೆಲ್ಲೋ ತಿರುಗ್ತಾ ಇರ್ತಿದ್ರು. ಕಂಪನಿ ನಾಟಕಗಳಿಗೆ ಅಂದರೆ ಹಣಕಾಸಿನ ತೊಂದರೆಗಳಾದಾಗ ಇವರು ಮುದುಕನ ಮದುವೆಯನ್ನು ಸ್ಪೆಷಲ್ಲಾಗಿ ಇಟ್ಟು ಹಣ ಮಾಡ್ಕೊಳ್ತಕ್ಕಂಥ ಒಬ್ಬ ಶ್ರೇಷ್ಠ ಅತಿಥಿ ನಟ ಆಗಿದ್ದರು. ಒಂದಿನ ಸಿದ್ದಾಪುರಕ್ಕೆ ಬಂದಿದ್ರು. ನಾನು ಅವ್ರನ್ನ ಅಜ್ಜ ಆರಾಮಿದ್ದೀರಾ ಕೇಳಿದೆ. ಹೀಗೆ ನೋಡಿದ್ರು. ಆ ತೆಗೆದುಬಿಟ್ರೆ ಆ ಸೇರಿಸಿದ್ರೆ ಆರಾಮ, ಆ ತೆಗೆದುಬಿಟ್ರೆ ರಾಮ. ನೋಡಿ, ಆ ತಕ್ಷಣಕ್ಕೆ ಅವರ ಹಾಸ್ಯವನ್ನು ಉತ್ಪಾದನೆ ಮಾಡಿಬಿಟ್ರು. ಆ ರೀತಿಯಲ್ಲಿ ಮತ್ತೊಂದು ಬಾರಿ ಅದೇ ರೀತಿ ಗಂಭೀರ ಹಾಸ್ಯ ಅಂದರೆ ಹೇಗಿರುತ್ತೆ ಅಂತಂದರೆ, ಬಿಳಿಸಲಿಗೆ ಗಣಪತಿ ಹೆಗಡೆ ಅಂತ ಸಿದ್ದಾಪುರದವರು ಯಕ್ಷಗಾನದ ಪ್ರಸಂಗಕರ್ತರು. ಒಂದು 25-30 ಪ್ರಸಂಗಗಳನ್ನು ಬರೆದಿದ್ದಾರೆ. ನಾನು ಚಿಕ್ಕವನಿದ್ದ ಕಿರಾಣಿ ಅಂಗಡಿಯಲ್ಲಿ ಒಂದು ಕೆಲಸಕ್ಕೆ ಹೋಗ್ತಿದ್ದೆ. ಪ್ರತಿ ಬುಧವಾರ ನಮ್ಮೂರಲ್ಲಿ ಸಂತೆ. ಅವ್ರು ಪ್ರತಿ ಸಂತೆ ದಿವಸ ಬರ್ತಿದ್ರು, ಅಂಗಡಿಗೆ ಬರ್ತಿದ್ರು. ಅವ್ರು ತಗೊಳ್ಳೋದು ಏನಪ್ಪ ಅಂತ ಕೇಳಿದರೆ, ಒಂದು ಬಂಡಲ್ ಬೀಡಿ, ಒಂದು ಕಡ್ಡಿ ಪೆಟ್ಟಿಗೆ ಡಜನ್, ಅದಿಷ್ಟು ತೊಗೊಂಡು ಹೋಗ್ತಿದ್ರು. ಯಾರ ಹತ್ರ ಏನೂ ಮಾತಾಡೋದಿಲ್ಲಾಗಿತ್ತು. ಅಂದರೆ ಅವ್ರಿಗೆ ಆ ಅಂಗಡಿ ಸೌಕರ್ಯ ಗೊತ್ತು. ಇವ್ರು ಬಂದರು ಅಂದ್ರೆ ಅಷ್ಟು ತೆಗೆದಿಡ್ತಿದ್ರು, ಅಷ್ಟು ದುಡ್ಡು ತೆಗೆದು ಕೊಡ್ತಿದ್ರು, ತಕ್ಷಣ ಹೋಗ್ತಿದ್ರು. ಒಂದು ದಿವಸ ಏನಾಗಿದೆ ಕೇಳಿದರೆ, ನಾವು ಕೆಲಸ ಮಾಡ್ತಕ್ಕಂಥ ಅಂಗಡಿಯ ಬಾಗಲದಲ್ಲೇ ನಮ್ಮ ಕುಮಟಾದ ಒಬ್ಬ ಭಟ್ರು ತೆಂಗಿನಕಾಯಿ ಮಾರ್ತಿದ್ರು. ಅವರು ಸ್ವಾಭಾವಿಕವಾಗಿ ಹೋಗ್ಬೇಕಿದ್ರೆ ಅವರು ಪಾಪ ದಾರಿ ಮೇಲಿನ ವ್ಯಾಪಾರಸ್ಥರು, ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಕಾಯಿ ಅಂದರೆ ನಮ್ಮಲ್ಲಿ ತೆಂಗಿನಕಾಯಿ ಕಾಯಿ ಅಂತ ಹೇಳ್ತಾರೆ. ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಇವರು 4 ಹೆಜ್ಜೆ ಮುಂದೆ ಹೋಗಿ ವಾಪಸ್ ಬಂದು ಗಂಭೀರವಾಗಿ ಉತ್ತರ ಕೊಟ್ಟರು. ಎಲ್ಲರನ್ನೂ ಕಾಯಬೇಕು, ಯಾರನ್ನೂ ಕೊಲ್ಲಬಾರ್ದು ಅಂದ್ಬಿಟ್ರು. ಇದು ಅತ್ಯಂತ ಗಂಭೀರವಾದಂಥ ಹಾಸ್ಯ. ಹಾಗೆ ಜಾಕಿ ಸಿನಿಮಾ ನೋಡಿದಿರಲ್ಲ, ನಮ್ಮ ಟೀಮು ಎಷ್ಟು ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಮತ್ತು ಜೀವನದ ತಯಾರಿ ಎಷ್ಟಿದೆ ಅಂದರೆ, ಅದರಲ್ಲಿ ರಂಗಣ್ಣ ರಘು ಸರ್ ನಮ್ಮ ಗುರುಗಳು ಮಾತಾಡಿದ್ರೆ, ಎಷ್ಟು ದಿವಸ ಎದೆಯಲ್ಲಿ ಇರುವ ವಿಷಯವನ್ನು ಮುಚ್ಚಿಕೊಂಡಿರುವುದು ಅಂತ. ಹಂಗೆ ಎಲ್ಲರಿಗೂ ಇಲ್ಲಿ ಮಾತಾಡ್ಕೊಳ್ಳೋದು ತುಡಿತ. ಹಂಗಾಗಿ ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಸಡನ್ ಆಗಿ ನನಗೆ ಅಸಾದುಲ್ಲಾ ಬೇಗ ಅವರ ಒಂದು ಹನಿಗಮನ ನೆನಪಾಯಿತು. ಹಾಸ್ಯಭರಿತ ಭಾಷಣ ಮಾಡಿದರೆ ನಗಿಸಿದ್ದಕ್ಕೆ ಚಪ್ಪಾಳೆ, ಗಂಭೀರ ಭಾಷಣ ಮಾಡಿದರೆ ಮುಗಿಸಿದ್ದಕ್ಕೆ ಚಪ್ಪಾಳೆ. ಯಾವುದಕ್ಕೆ ಚಪ್ಪಾಳೆ ಹೊಡೆದ್ರೂ ಗೊತ್ತಿಲ್ಲ. ಥ್ಯಾಂಕ್ ಯು ನಮ್ಮನ್ನು ತಡ್ಕೊಂಡಿರೋದಕ್ಕೆ. ಪ್ಲೀಸ್. ಧನ್ಯವಾದಗಳು. ನಾನು ಹೇಳಿದೆ, ನಿರ್ಮಾಪಕಿಯಾಗಿ ಪದಾರ್ಪಣೆ ಮಾಡ್ತಿದ್ದೀರಿ. ಮೊದಲ ಸಿನಿಮಾ ವಿಕಲ್ಪ. ಇಂದಿರಾ ಶಿವಸ್ವಾಮಿ ಅವರು ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಒಂದು ಕೂಸಿದ್ದಾಗಿದ್ದು. ಕೂಸಿದ್ದಾಗಲ್ಲ, ಕೂಸೇ ಇದು ಇದ್ದಾಗೆ ಅಂತ ಹೇಳೋದೇ ಇಲ್ಲ. ಆ್ಯಂಡ್ ನಾನು ಫಸ್ಟ್ ನಮ್ಮ ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್ ಫಸ್ಟ್ ಬಂದಾಗ ತುಂಬ ಹೆದರಿಕೆ. ಅಂದರೆ ಐ ವಾಸ್ ಲೈಕ್ ಮೈಕ್ನ ಪಾಸ್ ಮಾಡ್ತಾ ಇದ್ದೆ. ಸೊ ಜೋಗಿ ಸರ್, ಇವರು ವಾಸು ಸರ್ನೆಲ್ಲ ನೋಡಿ ಅಪ್ಪ ಏನು ಕ್ವಶನ್ ಕೇಳ್ತಾರೋ ಹೇಗೋ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನಮಗೆ ಕೊಟ್ಟಿದ್ದ ಪ್ರಮೋಷನ್, ಅವ್ರ ಆಶೀರ್ವಾದದಿಂದ ಇವತ್ತೆಷ್ಟು ಅಂದರೆ ರೀಚ್ ಆಗ್ತಿದೆ ಅಂದರೆ, ಮೋಸ್ಟ್ ಆಫ್ ದ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈಗ ನಮ್ಮ ಸಾಂಗ್ ಕೂಡ ಆಲ್ಮೋಸ್ಟ್ 1 ಮಿಲಿಯನ್ ರೀಚ್ ಆಗಿದೆ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ನಾವು ವಾಟ್ಸಪ್ಪಲ್ಲಿ ಕಳಿಸ್ಕೋಬೋದು, ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು. ಎಷ್ಟು ಆಗುತ್ತೆ? ಒಂದು 500-400 ವಾಟ್ಸಪ್ ಸ್ಟೇಟಸ್ ಹಾಕ್ಕೋಬೋದು. ಬಟ್ ನಿಮ್ಗಳ ಪ್ರಯತ್ನದಿಂದ, ನಿಮ್ಗಳ ಸಪೋರ್ಟಿಂದ ನಾವಿವತ್ತು ಮತ್ತೆ ಇಲ್ಲಿ ಕೂತಿದ್ದೀವಿ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.
ಆ್ಯಂಡ್ ನಮ್ಮ ಕೂಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಳ್ತಾರಲ್ಲ ಎತ್ತವರಿಗೆ ಯಜ್ಞ ಮುದ್ದು ಅಂತ, ಇದು ಯಜ್ಞ ಅಲ್ಲ, ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಈಗ ನೀವು ಟ್ರೈಲರ್ ನೋಡಿದ್ರಿ, ಟೀಸರ್ ನೋಡಿದಿರಿ, ಒಂದೊಂದ್ರಲ್ಲೂ ತುಂಬಾ ಒಬ್ಬೊಬ್ರು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಕತೆ ಆಗ್ಲಿ, ಒಂದು ಅತಿ ಮೇಕಪ್ ಮಾಡಿ ಹೀರೋ ಹೀರೋಯಿನ್ ಫುಲ್ಲು ಗ್ಲಾಮರ್ ಆಗಿ ಕಾಣಬೇಕು ಅಂತ ಮಾಡಿಲ್ಲ, ಜನಗಳಿಗೆ ಮುಟ್ಟೋ ಥರ ಮಾಡಿದ್ದೀವಿ. ಇಲ್ಲಿ ನಂಗೆ ತುಂಬ ಹೇಳೋಂಥದ್ದೇನಿಲ್ಲ, ಬಟ್ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾಕೆ ನಾನು ಹೇಳಕ್ ಹೋದ್ರೆ ಮೂವಿ ಎಲ್ಲಿ ಬಿಟ್ಕೊಟ್ಬಿಡ್ತೀನೋ ಅನ್ನೋಷ್ಟು ಭಯ. ನನಗೆ ಅಷ್ಟೇ, ನಾನು ಫುಲ್ ನೋಡಕ್ ಹೋಗ್ಲಿಲ್ಲ, 75% ನೋಡಿದ್ದೀನಿ. ಇವನ್ ಐ ವಾಂಟ್ ಟು ವಾಚ್ ವಿತ್ ಯು ಗೈಸ್. ನಾನಲ್ಲಿ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅಂತಾನೆ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ, ನಾನು ನೋಡಲ್ಲ ಅಂತಾನೆ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ. 25% ಹಾಗೆ ಇದೆ. ಕ್ಲೈಮ್ಯಾಕ್ಸ್ ಕೂಡ ನಾನು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಇದ್ದೀನಿ. ಬಟ್ ಜನ ತುಂಬ ಇಷ್ಟಪಡ್ತಾರೆ, ನಮ್ಮನ್ನ ಮೆಚ್ಕೊಳ್ತಾರೆ ಈ ಮೂವಿನ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಅದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ರಿಲೀಸ್ ಪ್ಲಾನ್ ಬಗ್ಗೆ ಎಷ್ಟು ಟೆನ್ಷನ್ ಇದೆ ಸರ್? ನೀವು ಕೇಳಂಗೆ ಇಲ್ಲ, ನೀವೇ ನೋಡ್ತಿದ್ದರೆ ನಿಮ್ಮ ಹತ್ರ ಮಾತಾಡ್ತೇನೆ ನಾನಾಗ್ಲೇ. ಈ ರಿಲೀಸ್ ಬಗ್ಗೆ ಇದು ಫಸ್ಟ್ ಕೂಸಿರೋದ್ರಿಂದ ನಮಗೆ ಜನಗಳ ಸಪೋರ್ಟೇ ಬೇಕಿರುತ್ತೆ ಸರ್. ಆ್ಯಂಡ್ ನಿಮ್ಗಳ ಮಾಧ್ಯಮದವ್ರದ್ದು ನಾನು ಆಗಲೇ ಹೇಳಿದಾಗೆ ನಿಮ್ಮಿಂದಲೇ ತುಂಬ ಪ್ರಮೋಷನ್ಸ್ ಆಗ್ತಿದೆ ನಮಗೆ. ನಾವು ಒಬ್ಬರು ಅಂದರೆ ನಾವು ಇಲ್ಲಿರೋರು ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋರಲ್ಲ, ರಂಗಭೂಮಿಯಿಂದ ಬಂದಿದ್ದೀವಿ. ನಾನು ಹೇಳಿದಾಗೆ 200, 300 ಹಿಂಗೆ ಅಂತ ಮಾಡ್ಬೋದು. ಬಟ್ ಪೃಥ್ವಿಯವ್ರು ಹೇಳಿರೋ ಥರ ಬುಕ್ ಮೈ ಶೋ ಹೀಗೆಲ್ಲ ನೋಡ್ತಾ ಇದ್ದೀವಿ. 5000, 6000 ಇಂಟ್ರೆಸ್ಟೆಡ್ ಎಲ್ಲ ಬರ್ತಾ ಇದೆ. ಆಮೇಲೆ ಸಾಂಗ್ಸ್ ಎಲ್ಲ 1 ಮಿಲಿಯನ್ವರೆಗೂ ರೀಚ್ ಆಗ್ತಾ ಇದೆ. ಆಮೇಲೆ ಅಜ್ಜಿ ಆಡಿರೋ ಮಸ್ತಿಯಮ್ಮ ಸಾಂಗ್ ಎಲ್ಲ ಆಲ್ಮೋಸ್ಟ್ 249K ವರ್ಗೂ ರೀಚ್ ಆಗ್ತಾ ಇದೆ. ಸೊ ವೆರಿ ಗುಡ್ ಸರ್, ಅದರಲ್ಲಿ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ. ಧನ್ಯವಾದಗಳು ಇಂದಿರಾ ಅವರೇ, ಥ್ಯಾಂಕ್ ಯು. ಸೊ ವಿಕಲ್ಪ ಬಗ್ಗೆ ಏನು ಹೇಳ್ತೀರಿ ಮಿಥುನ್? ಎಸ್, ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟು ಅವತ್ತಿಂದನೂ, ಮೊದಲು ಪ್ರೆಸ್ ಮೀಟ್ ಮಾಡೋದಲ್ಲಿಂದನೂ ಇಲ್ಲಿ ತನಕನೂ ಎಲ್ಲ ತುಂಬ ರೀಚ್ ಮಾಡಿಕೊಟ್ಟಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಹಾಗೆ ಜಯತೀರ್ಥ ಸರ್ರು, ಅವರು ನಮ್ಮನ್ನು ಮೀಟ್ ಮಾಡ್ದೇನೆ ಡೈರೆಕ್ಟಾಗಿ ಇವತ್ತೇ ಮೀಟ್ ಮಾಡಿದ್ದು ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಂದರೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಅವ್ರದ್ದೊಂದು ಒಳ್ಳೆ ಗುಣ ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ಅವರು ಸಿನಿಮಾದ ಫ್ಯಾನ್, ನಾನು ಬೆಲ್ ಬಾಟಮ್ ನಾನು ಸುಮಾರು ಸತಿ ನೋಡಿದ್ದೀನಿ. ಮತ್ತೆ ನಂದು ಕಾಲರ್ ಟ್ಯೂನ್ ಬಂದು ಮಾಯಾಗಂಗೆ, ತುಂಬ ವರ್ಷದಿಂದ ಸರ್ ನನಗೆ ಮಾಯಾಗಂಗೆ ಅಂತಾನೆ ಕರೀತಿದ್ರು ಸ್ವಲ್ಪ ಟೈಮು. ತುಂಬ ಥ್ಯಾಂಕ್ ಯು ಸರ್, ಇಲ್ಲಿವರೆಗೂ ನಮಗೋಸ್ಕರ ಬಂದಿದ್ದಕ್ಕೆ. ಹಾಗೆ ಇಡೀ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ. ಹಾಗೆ ಸಿನಿಮಾ ಬಗ್ಗೆ ತುಂಬ ಪ್ರೆಸ್ ಮೀಟ್ಗಳಲ್ಲಿ ಆಮೇಲೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀವಿ. ಇನ್ನು ಸಿನಿಮಾ ಯಾಕೆ ನೋಡಬೇಕು ಅಂತ ಈ ಪ್ರೆಸ್ ಮೀಟಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ. ಅಂದರೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಬೇರೆ ಕಡೆ ಎಲ್ಲೇ ಆಗಿರ್ಬೋದು, ರೈಟಿಂಗ್ ಮೇಲೆ ಸ್ವಲ್ಪ ಫೋಕಸ್ಸು ಕಡಿಮೆ ಆಗ್ತಿದೆ ಅಂತ ಇತ್ತೀಚೆಗೆ ಒಂದು ಭಾವನೆ ಇದೆ. ಅದನ್ನ ಓವರ್ಕಮ್ ಮಾಡಿ ನಮ್ಮಲ್ಲೂ ರೈಟಿಂಗ್ ಮಾಡ್ಬೋದು, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮಲ್ಲೂ ಕತೆಗಳಿದಾವೆ, ನಮ್ಮ ಭಾಗದಲ್ಲೂ ಒಳ್ಳೊಳ್ಳೆ ಕತೆಗಳಿದಾವೆ, ಇನ್ನೂ ಜನ ನೋಡದೇ ಇರುವಂತಹ ಕತೆಗಳನ್ನ ನಾವು ಹೇಳೋಕೆ ಸಾಧ್ಯ ಇದೆ ಅನ್ನೋ ಒಂದು ಛಲನ ಇಟ್ಕೊಂಡು, ಹಾಗೆ ಟೆಕ್ನಿಕಲಿನೂ 3 ಆಕ್ಟ್ ಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಸ್ಕ್ರೀನ್ ಪ್ಲೇಗಳ ಫಾರ್ಮ್ಯಾಟ್ಗಳಾಗಿರ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಟೆಕ್ನಿಕಲಿನೂ ಕ್ಯಾಮ್ರಾ ವರ್ಕು, ಈಗ ಕಂಟೆಂಟ್ಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಎಲ್ಲೂ ಕೂಡ ಹೊಸಬ್ರು ಮಾಡಿರೋ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಯಾರಿಗೂ ಅನ್ಸೋದಿಲ್ಲ. ಇಷ್ಟೆಲ್ಲ ಸ್ಟ್ರೆಂತ್ಗಳನ್ನ ಇಟ್ಕೊಂಡು ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ, ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೂ ಕೂಡಲೇ ಈಗ ಟ್ರೈಲರಲ್ಲಿ ನಾವು ಅದಕ್ಕೇನೆ ಕಾಮಿಡಿನ ಆ್ಯಡ್ ಮಾಡ್ಕೊಂಡ್ವಿ. ಅಂದರೆ ತುಂಬ ಸೈಕಾಲಜಿಕಲ್ ಥ್ರಿಲ್ಲರು, ಹಾರರು ಅಂದರೆ ಕಾಮಿಡಿ ಇರಲ್ವೇನೋ ಅಂತ ಒಂದಷ್ಟು ಜನಕ್ಕೆ ಡೌಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಕಾಮಿಡಿನೂ ಇದೆ ನಮ್ಮಲ್ಲಿ. ನಮ್ಮ ಭಾಗದ ಕ್ಯಾರೆಕ್ಟರ್ನ ತಗೊಂಡ್ಬಂದಿದ್ದೀವಿ. ಸುಮ್ಮನೆ ಏನೋ ಒಂದು ಕಾಮಿಡಿಗೆ ಅಂತ ಏನೋ ಒಂದು ಸೀನ್ ಮಾಡ್ದೇನೆ, ಸಿಚುವೇಶನಲ್ ಕಾಮಿಡಿ, ಅದರಲ್ಲೂ ನಮ್ಮ ಭಾಗದ ಕ್ಯಾರೆಕ್ಟರ್ಗಳನ್ನೇ ತೋರಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ಸಿನಿಮಾ ಇಷ್ಟ ಆದರೆ ನಿಮ್ಮ ಹತ್ತಿರದವರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮಿಥುನ್ ತೀರ್ಥಹಳ್ಳಿ. ಆಲ್ ದಿ ಬೆಸ್ಟ್.
ಮಾತಾಡೋಕ್ಕಿಂತ ಮುಂಚೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನೆನಪಾಯಿತು. ಮೈಸೂರಲ್ಲಿ ನಾನು ಓದಿದ್ದು ಬೆಳೆದಿದ್ದು ಹುಟ್ಟಿದ್ದಲ್ಲ ಮೈಸೂರಲ್ಲಿ. ನನ್ನ ಒಂದು ಸ್ಕೂಲಲ್ಲಿ ಮೋಟಿವೇಶನಲ್ ಸ್ಪೀಕ್ ಮಾಡೋಕ್ಕೆ ಕರೆದಿದ್ರು. ತುಂಬ ಜನ ಸಿಕ್ಕಾಪಟ್ಟೆ ಮಾತಾಡಿದ್ರು. ಈ ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಕೆಲವೊಂದು ಅಲ್ಲಿಯ ಲೀಡರ್ಸು ಎಲ್ಲ ಇರ್ತಾರೆ. ಸೊ ಅವ್ರು ಬಂದು ಸುಮಾರು ಮಾತಾಡಿ ಹೋದರು. ನನಗೆ ಸುಮಾರು ಟೈಮ್ ಕಮ್ಮಿ ಇದೆ ಅಂತ ನನಗೆ ಭಾಳ ಡೈರೆಕ್ಟಾಗಿ ಇಂಡೈರೆಕ್ಟಾಗೂ ಗೊತ್ತಾಯಿತು. ಮುಂದೊಬ್ಬರು ಕೂತಿದ್ರು, ಸರ್ ನನಗೆ ಎಷ್ಟು ಸಮಯ ಇದೆ ಅಂತ ಕೇಳಿದೆ. ಸರ್ ನೀವು ಎಷ್ಟೊತ್ತರ ಮಾತಾಡಿ 15 ನಿಮಿಷದಲ್ಲಿ ನಾವು ಹೋಗ್ಬಿಡ್ತೀವಿ ಅಂದರು. ಅಷ್ಟು ದೊಡ್ಡ ಮರ್ಯಾದೆ ಆಗೋಕ್ಕಿಂತ ಮುಂಚೆ ಮಾತು ಮುಗಿಸ್ಬಿಡ್ತೀನಿ. ಹಾಗಾದ್ರೆ ನಾವು ಹೇಳ್ತೀವಿ ಅಷ್ಟು ತುಂಬ ನೀಟಾಗಿ ಹೇಳ್ಬಿಟ್ರು. ಅಂದರೆ ನಮ್ಮದು ಭಾಷಣ ಮಾಡೋಕ್ಕೆ ನಿಂತರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕಂದರೆ ನಾನು ಯಾವುದೋ ಭಾಷಣಕ್ಕೆ ಹೋದಾಗ ಒಬ್ರು ಹೇಳಿದ್ರು, ಸರ್ ಇಲ್ಲಿ ರೆಡ್ ಲೈಟ್ ಆನ್ ಆದರೆ ನಿಲ್ಲಿಸ್ಬಿಡ್ಬೇಕು ಅಂತ. ನಾನು ಲೈಟ್ ತಗೊಳ್ಳ ಶಾಕಿ ಕೊಡಿ, ಹಂಗಿದ್ರೆ ಏನಾದ್ರು ಕೊಡಿ ಅಂತ. ಹಾಗೆ ಸಿಕ್ಕಾಪಟ್ಟೆ ಮಾತಾಡೋಲ್ಲ. ಟೀಮ್ ಅವರೆಲ್ಲರೂ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ತುಂಬ ಕಡಿಮೆ ಸಿನಿಮಾಗಳಲ್ಲಿ ಇದನ್ನು ಬಳಸ್ಕೊಳ್ಳೋದಾಗಿದೆ. ಸೊ ಅದೆಲ್ಲ ಸಿನಿಮಾ ಬಗ್ಗೆ. ಆದರೆ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಸರ್ಗಳು ಹೇಳಿದಾಗೆ ಆ ಇನ್ಪುಟ್ಗಳನ್ನು ತುಂಬ ಸೀರಿಯಸ್ ಆಗಿ ತಗೋತೀವಿ. ಮತ್ತು ಬಹಳ ಮುಖ್ಯವಾಗಿ ನಾನು ಜಯತೀರ್ಥ ಸರ್ ಬಗ್ಗೆ ಮಾತಾಡಲೇಬೇಕು. ನಾನು ಆ್ಯಸ್ ಅ ಡೈರೆಕ್ಟರ್ ಅವರ ದೊಡ್ಡ ಫ್ಯಾನ್. ಅಂದರೆ ಇದು ತುಂಬ ಲೈಟಾಗಿ ಯೂಸ್ ಮಾಡಿಬಿಡ್ತಾರೆ ಈ ವರ್ಡನ್ನು. ಫ್ಯಾನು, ಅಭಿಮಾನಿ, ನಿಮ್ಮ ಕಂಡ್ರೆ ಇಷ್ಟ ಸರ್, ಎದುರುಗಡೆ ಕೂತ್ಕೊಂಡಾಗ ಹೇಳ್ಬಿಡೋದು. ಆಮೇಲೆ ಯಾರು ಹೇಳಿದ ಜಯತೀರ್ಥ ಸರ್ ಅನ್ನೋದು. ಅವರ ಹಾಸ್ಯ ಪ್ರಜ್ಞೆ ಮತ್ತು ಹಾಸ್ಯ ಮತ್ತು ಸೀರಿಯಸ್ನೆಸ್ಸನ್ನು ಒಟ್ಟಿಗೆ ತಗೊಳ್ಳೋದು. ಆದಿಜ್ಯೋತಿ ಬನ್ನಿಯೋ, ಬತ್ತೈದಿನ ಸಗಣಿ ಪಿಂಟು, ಇವು ಎರಡರ ಮಧ್ಯದ ಕಾಂಬಿನೇಷನಲ್ಲಿ ಎಲ್ಲಪ್ಪ ಈ ವ್ಯಕ್ತಿ ನಿಂತ್ಕೋತಾರೆ ಅಂತ ನಾನು ತುಂಬ ಯೋಚನೆ ಮಾಡಿದ್ದೆ ಅವಾಗ. ಬೆಲ್ ಬಾಟಮನ್ನು ನೋಡಿದಾಗ ಡಿಫೆಕ್ಟಿವ್ ದಿವಾಕರ್ ಇರ್ಬೋದು, ಸಗಣಿ ಪಿಂಟು ಇರ್ಬೋದು, ಜೊತೆಗೆ ಆದಿಜ್ಯೋತಿ ಬನ್ನಿಯೋ ಅಂತ ಅತ್ಯುತ್ತಮವಾದ ಹಾಡನ್ನು. ಸೊ ಹಾಗಾಗಿ ಮತ್ತೆ 8 ನಿಮಿಷ 31 ಸೆಕೆಂಡ್ ಮಾತಾಡಿದ್ದೀನಿ ಸರ್ ಹತ್ರ ನಾನು. ಅಷ್ಟಲ್ಲೇ ನಮ್ಗೆ ಬಂದರು ಸರ್. ಅದನ್ನು ನಂಬಿ ಬಂದಿದ್ದಕ್ಕೆ ಮತ್ತು ಬೆನ್ ತಟ್ಟಿದ್ದಕ್ಕೆ ತುಂಬ ಅದು ಅನಂತ ಧನ್ಯವಾದ ಸರ್. ಧನ್ಯವಾದಕ್ಕಿಂತ ಮೇಲಿಂದ ಏನಾದ್ರು ಇದ್ದರೆ ಯೋಚನೆ ಮಾಡ್ಕೊಂಬಂದು ಹೇಳ್ತೀನಿ. ಸೊ ಆಮೇಲೆ ಅದೇ ಇನ್ನು ಸಿನಿಮಾ ಸರ್ ಕ್ವಶನ್ ಏನಾದ್ರು? ಸಿನಿಮಾ ಡ್ಯೂರೇಷನ್ 1 ಗಂಟೆ 53 ನಿಮಿಷ, ಜಸ್ಟ್ ಬಿಲೋ 2 hours ಸೆನ್ಸರ್ ಆಗಿದೆ. UI 16+ ಸರ್ಟಿಫಿಕೇಶನ್ ಬಂದಿದೆ. 1 ಗಂಟೆ 53 ನಿಮಿಷ ಇದೆ ಸರ್ ಸಿನಿಮಾ ಡ್ಯೂರೇಷನ್ನು. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಉತ್ತರಿಸ್ತೀನಿ. ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್. ಹೌದು ಸರ್, ಅದು OTT ಫ್ರೆಂಡ್ಲಿನೆಸ್ಗೋಸ್ಕರ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಪ್ಲಾನ್ ಮಾಡಿದ್ರು. ರಿಲೀಸ್ ಮಾಡ್ತಿರೋದು ಕನ್ನಡದಲ್ಲಿ ಮಾತ್ರ. ಒಂದು 8 ಸಿಟಿಗಳು 30 ಸ್ಕ್ರೀನ್ಗಳನ್ನು ಬಿಗಿನಿಂಗಲ್ಲಿ ರೀಚ್ ಔಟ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಜನ ನೋಡಿ ಇಷ್ಟಪಟ್ಟರೆ ಮುಂದಕ್ಕೆ ಜಾಸ್ತಿ ಮಾಡ್ಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇದ್ದೀವಿ. ಜೊತೆಗೆ OTT ಡಿಸ್ಕಷನ್ಸ್ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಮುಂದೆ ಪ್ರೋಗ್ರೆಸ್ ಆಗಿದೆ. ನೋಡೋಣ, ಪಾಸಿಟಿವ್ ಅನ್ನಿಸ್ತಿದೆ. ಬಟ್ ಏನಂದರೆ ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ಕೆಲವೊಬ್ರು ನನಗೆ ನನ್ನ IT ಸರ್ಕಲಲ್ಲಿ OTT ಬರುತ್ತಲ್ವಾ ಅಂತ ಫಸ್ಟೇ ಕೇಳ್ಬಿಡ್ತಾರೆ. ನನಗೆ ಸಡನ್ನಾಗಿ ಅವಾಗ ನೆನಪಾಯ್ತು, ನಮ್ಮಪ್ಪ ಹೌದು ಸರ್, ಈ ನಮ್ಮಪ್ಪ ನಮ್ಮ ಪ್ಯಾಂಟ್ ತರೋರು ಉದ್ದ ತಂದ್ಬಿಡೋರು. ಅದು ಉದ್ದ ಎಷ್ಟು ಉದ್ದ ಇರೋದು ಅಂದರೆ, ಯಾಕೆ ಇಷ್ಟು ಉದ್ದ ತಂದ್ರಿದ್ರೆ ಮುಂದಿನ ವರ್ಷಕ್ಕೂ ಆಗುತ್ತೆ ಅಂತ. ಕಾಲಿಗೆ ಲೆಂತ್ ಸರಿಯಾಗಷ್ಟೊತ್ತಿಗೆ ಹಿಂಗಡೆ ಚಡ್ಡಿ ಹರಿದೋಗಿರೋದು. ಸೊ ಬಟ್ಟೆ ಹಾಕೋಬೇಕಾದ್ರೆ ಉದ್ದ, ಸೈಜ್ ಸರಿಯಾದಾಗ ಹರಿದೋಗಿರೋದು. ಹಾಗೆ ಆ ಥರ ಮಾಡಬೇಡಿ ದಯವಿಟ್ಟು. ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನು ಬಹಳ ಫೈನ್ ಟ್ಯೂನ್ ಮಾಡಿದ್ದೀವಿ. ಸೆಮಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ಒಂದು ಮಿಕ್ಸಿಂಗ್ ಟೆಕ್ನಿಕ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ವೈಡ್ ಆ್ಯಂಗಲ್ಸ್ ಪ್ರಿಫರೆನ್ಸ್ ಇರ್ಬೋದು, ಕೆಲವೊಂದನ್ನು ಅಪರ್ ಆ್ಯಂಗಲ್ ಶಾರ್ಟ್ಸ್ಗಳನ್ನು ತೆಗೆದಿರೋದು ಇರ್ಬೋದು. ಸೊ ಕೆಲವೊಂದನ್ನು ಸಿನಿಮಾಕ್ಕೋಸ್ಕರನೇ ಫೈನ್ ಟ್ಯೂನ್ ಮಾಡಿದ್ದೀವಿ. ಹಾಗಾಗಿ ಇದರ ಅನುಭವವನ್ನು ಅವಾಗಲೇ ಪಡ್ಕೊಂಡು ಎಸ್ ಸರ್ ಆ್ಯಕ್ಚುಲಿ ಹೌದು. ಹಾಂ ಸರ್, ಹೌದು, ಇವತ್ತು ಬೆಳಗ್ಗೆ ಅದನ್ನೇ ಮಾತಾಡೋದು. ಹೌದು ಶೋರ್ ಸರ್, ವೆರಿ ವ್ಯಾಲಿಡ್ ಇನ್ಪುಟ್. ಸೊ ಅದನ್ನು ಡೆಫಿನೆಟ್ಲಿ ಮಾಡ್ತೀವಿ. ಇಲ್ಲ ಅದಕ್ಕೆ ನಾನು ಜಯತೀರ್ಥ ಸರ್ದು ರೆಫರೆನ್ಸ್ ಕೊಟ್ಟಿದ್ದು. ಯಾಕಂದರೆ
ಅಂದರೆ ಈಗ 3 ಥರ ಸ್ಕ್ರೀನ್ ಪ್ಲೇ ಬರುತ್ತೆ ಸರ್, ಲೀಡಿಂಗ್ ಅಪ್ ಟು ಒಂದು ಹಾರರ್. ಈಗ ಫಾರ್ ಎಕ್ಸಾಂಪಲ್ ನೀವು ಹಾರರ್ ಇಂಗ್ಲೀಷ್ ಸಿನಿಮಾ ನೋಡಿದ್ರೆ ಅಲ್ಲಿ ಪ್ರತಿ ಕ್ಷಣದಲ್ಲಿ ಹಾರರ್ ಕ್ರಿಯೇಟ್ ಆಗ್ತಿರುತ್ತೆ. ಇನ್ನೊಂದು ದೊಡ್ಡ ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೆ ಅಟ್ ದಿ ಎಂಡ್ ಆಫ್ ದ ಸಿನಿಮಾ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇದು ನಮ್ದು ಏನಂದರೆ ಹೋಲ್ಡನ್ ರಿಲೀಸಲ್ಲಿ ಏನು ಮಾಡ್ತೀವಿ ಅಂದರೆ ತುಂಬ ತಿಳಿಯಾಗಿ ಹೋಗ್ತಿರುತ್ತೆ ಸಿನಿಮಾ. ಒಬ್ಬ ನಾರ್ಮಲ್ ಲೈಫ್ ಆಗಿ ಹಾಸ್ಯ ಅದು ಏನೋ ಒಂದು ಇನ್ಸಿಡೆಂಟ್ಸ್ ನಡೀತಿರುತ್ತೆ, ಆದರೆ 12 ನಿಮಿಷಕ್ಕೆ ಒಂದ್ಸರಿ ನಾವೇನೋ ಒಂದು ಟ್ವಿಸ್ಟನ್ನು ಕೊಡ್ತೀವಿ. ಆ ಟ್ವಿಸ್ಟ್ ಸತ್ಯನೋ ಕಲ್ಪನೆನೋ ಅನ್ನೋ ಮಧ್ಯದಲ್ಲಿ ಒಂದು ಟಾಗ್ಲಿಂಗ್ ನಡೆಯುತ್ತೆ. ಇದು ಫಸ್ಟ್ ಹಾಫ್ ನಡೆಯುತ್ತೆ. ಹೌದು, ಫಸ್ಟ್ ಹಾಫ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೀವು ಸ್ವಲ್ಪ ಕ್ಯಾಶುವಲ್ ಆಗಿ ನೋಡುವಂಥ ಸಿನಿಮಾ ಅಲ್ಲ, ಸ್ವಲ್ಪ ಅಲರ್ಟ್ ಆಗಿ ನೋಡುವಂಥ ಸಿನಿಮಾ. ಬಟ್ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದಕ್ಕೂ ನಾವು ಉತ್ತರಗಳನ್ನು ಕೊಟ್ಕೊಂಡು ಬೈ ದಿ ಎಂಡ್ ಮೇಡಮ್ ಬಂದು ತುಂಬ ಕ್ಲೀನ್ ಆಗಿ ಅದನ್ನು ಡಿಸ್ಕ್ರೈಬ್ ಮಾಡಿ ಅದನ್ನು ಸರ್ ಅಲ್ಲ ಅವ್ರಿಗೆ ಪೇಷಂಟ್ ಜಾಸ್ತಿ, ಅವ್ರಿಗೆ ಒಂದು ಸಣ್ಣ ಖುಷಿ ಆಗ್ತಿರ್ಬೋದು. ಈ ಐಡಿಯಾ ಯೋಚನೆ ಮಾಡಿಲ್ಲ, ಒಂದು ಸಣ್ಣ ಸೈಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸರ್, ತುಂಬಾ ಟಿಕೆಟ್ ತಗೊಳ್ಳಿ, ಇಲ್ಲ ಅಪಾರ್ಟ್ಮೆಂಟ್ ಅಲ್ಲ, ಟಿಕೆಟ್ ತಗೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲ ಸರ್, ತುಂಬಾ ತಿಳಿಯಾಗಿ ಹೋಗುತ್ತೆ. ಬಟ್ ಸ್ವಲ್ಪ ಈ ತರ ಸ್ಕ್ರೀನ್ ಪ್ಲೇಗಳಲ್ಲಿ ಒಂಚೂರು ಎಂಗೇಜಿಂಗ್ ಆಗಿರಬೇಕಾಗುತ್ತೆ ಸಿನಿಮಾ ನೋಡುವಾಗ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು.